ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಮೆಸೇಜ್ ಬಂದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಿಡಿಗೇಡಿಗಳ ಬಂಧನಕ್ಕೆ ಇಲಾಖೆಯಿಂದ ವಿಶೇಷ ತಂಡ ರಚನೆಯಾಗಿದೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಮೆಸೇಜ್ ಬಂದಿತ್ತು. ಕಿಡಿಗೇಡಿಗಳ ಬಂಧನಕ್ಕೆ ಇದೀಗ ಇಲಾಖೆ ವಿಶೇಷ ತಂಡವನ್ನು ರಚಿಸಿದೆ. ತಂಡ ರಚನೆಯಾದರೂ ಕೂಡ ಖಾಕಿ ಕೈಗೆ ಸಿಗದ ಆರೋಪಿಗಳು ಇದುವರೆಗೂ ಯಾವುದೇ ಆರೋಪಿಯ ಬಂಧನವಾಗಿಲ್ಲ. ಮತ್ತೊಮ್ಮೆ ಕಮಿಷನರ್ ಭೇಟಿಯಾದ ಏಟು ದರ್ಶನ್ ಪತ್ನಿ ಈ ವಿಚಾರವಾಗಿ ದೂರು ನೀಡಿ ತಿಂಗಳು ಕಳೆದ್ರೂ ಕೂಡ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ. ಇದುವರೆಗೂ ಯಾವುದೇ ಆರೋಪಿಯ ಬಂಧನ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಕಮಿಷನರ್ ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿ. ಕಮಿಷನರ್ ಕಚೇರಿಯಲ್ಲಿ ಭಾಗಿಯಾಗಿದ್ದಾರೆ ವಿಜಯಲಕ್ಷ್ಮಿಯವರು. ನಟ ದರ್ಶನ್ ಧರ್ಮಪತ್ನಿಯಾಗಿರುವಂತಹ ವಿಜಯಲಕ್ಷ್ಮಿಗೆ ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲವಾದಂತಹ ಮೆಸೇಜ್ಗಳನ್ನ ಹಾಕಿದ್ರು ಕೆಲ ಕಿಡಿಗೇಡಿಗಳು. ಈ ಕಿಡಿಗೇಡಿಗಳ ವಿರುದ್ಧ ಇದೀಗ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ರು ವಿಜಯಲಕ್ಷ್ಮಿ ಅವರು. ಕಿಡಿಗೇಡಿಗಳ ಬಂಧನಕ್ಕೆ ಇಲಾಖೆಯಿಂದ ವಿಶೇಷ ತಂಡ ಕೂಡ ರಚನೆ ಮಾಡಲಾಗಿತ್ತು. ತಂಡ ರಚನೆಯಾದ್ರೂ ಕೂಡ ಖಾಕಿ ಕೈಗೆ ಸಿಗ್ತಾ ಇಲ್ಲ ಆರೋಪಿಗಳು. ಇದುವರೆಗೂ ಯಾವುದೇ ಆರೋಪಿಗಳು ಬಂಧನ ಆಗಿಲ್ಲ. ಮತ್ತೊಮ್ಮೆ ಕಮಿಷನರ್ ಭೇಟಿಯಾಗಿದ್ದಾರೆ ಏಟು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ದೂರು ನೀಡಿ ತಿಂಗಳು ಕಳೆದು ಹೋಗ್ತಾ ಇದ್ರು ಕೂಡ ಯಾವುದೇ ಕ್ರಮವನ್ನ ವಹಿಸಿಲ್ಲ ಅಧಿಕಾರಿಗಳು. ವಿಶೇಷ ತಂಡ ರಚನೆ ಮಾಡಿದ್ರೆ ಏನ್ ಬಂತು? 1 ತಿಂಗಳವರೆಗೂ ಬೇಕಾ? ಇದುವರೆಗೂ ಯಾವುದೇ ಆರೋಪಿಯ ಬಂಧನ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರು? ಈ ಹಿನ್ನೆಲೆ ಪೊಲೀಸ್ ಕಮಿಷನರ್ ಅನ್ನ ಭೇಟಿಯಾಗೋದಕ್ಕೆ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ನೋಡಿ, ಕಾನೂನು ಇದೆ ಅಂತ ಈ ರೀತಿಯಾಗಿ ಅಶ್ಲೀಲವಾದಂತಹ ಮೆಸೇಜ್ ಅಥವಾ ಮತ್ತೊಂದು ಮಗದೊಂದ ಬಂದಾಗ ಕಂಪ್ಲೇಂಟ್ ಕೊಟ್ಟಾಗ ಅದನ್ನ ಸ್ವೀಕಾರ ಮಾಡ್ಕೊಂಡ್ಮೇಲೆ ಅಧಿಕಾರಿಗಳು ಅದರ ತಕ್ಕಂತೆ ವಿಶೇಷ ತಂಡ ರಚನೆ ಕೂಡ ಆದ್ಮೇಲೂ ಕೂಡ ಅಟ್ಲೀಸ್ಟ್ ಒಬ್ಬರನ್ನು ಕೂಡ ಇಲ್ಲಿವರೆಗೂ ಅರೆಸ್ಟ್ ಮಾಡಿಲ್ಲ ಅಥವಾ ಆ ಕಿಡಿಗೇಡಿಗಳನ್ನ ಹುಡುಕಿಲ್ಲ ಅಂತಂದ್ರೆ ಇದ್ರ ಅರ್ಥ ಏನಿರಬಹುದು? ಹಾಗಿದ್ರೆ ಕೊಟ್ಟಿರುವಂತಹ ದೂರಿನ ಅನ್ವಯ ಅಥವಾ ಕೊಟ್ಟಿರೋರ ಯಾರು ದೂರು ಕೊಟ್ಟಿದಾರೋ ಅವ್ರಿಗೆ ಹಾಗಿದ್ರೆ ಮರ್ಯಾದೆ ಇಲ್ವಾ ಅಂತ ಅಷ್ಟು ಬಂದು ಅವರು ಕಾನೂನಿನ ಚೌಕಟ್ಟನ್ನ ಮೀರಬಾರದು ಅಂತ ಬಂದು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟು ದೂರನ್ನ ಕೊಟ್ಟು ಹೋಗಿದ್ರು ಕೂಡ ಆ ವಿಚಾರವಾಗಿ ಕಿಡಿಗೇಡಿಗಳನ್ನ ಹಿಡಿಯೋದಕ್ಕೆ ವಿಶೇಷ ತಂಡವನ್ನ ರಚನೆ ಮಾಡಿದ್ರು ಕೂಡ ಯಾವುದೇ ರೀತಿಯ ಕಿಡಿಗೇಡಿಗಳನ್ನ ಇಲ್ಲಿವರೆಗೂ ಬಂಧಿಸಿಲ್ಲ. ಕಮಿಷನರ್ ಕಚೇರಿಯಲ್ಲಿ ಸೀಮಂತ್ ಕುಮಾರ್ ಸಿಂಗ್ ಅನ್ನ ಭೇಟಿಯಾಗೋದಕ್ಕೆ ವಿಜಯಲಕ್ಷ್ಮಿ ಅವರು ನೇರವಾಗಿ ಹೋಗಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸರ್? ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಸರ್. ಆಯ್ತು. ಇವತ್ತಿನ ಏನು ಬೇಕು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸರ್? ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಸರ್. ಆಯ್ತು. ಇವತ್ತಿನ ಏನು ಬೇಕು ಸರ್? ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಸರ್. ಆಯ್ತು. ರಾಜ್ ನ್ಯೂಸ್ ಕನ್ನಡ.